ಈಗ ನಾನು ಹೀಗಿದ್ದು ಐಬ್ರೋ ಮಾಡ್ಬೇಕು, ಹೌದಾ? ಹಿಂಗ್ ಬಗ್ಬೇಕು, ಹಿಂಗ್ ಬಗ್ಬೇಕು. ಅದೇ ನೋಡಿ, ನಾನಿವಾಗ ಕುತ್ತಿಗೆಯಲ್ಲಿ ಇಟ್ಕೊಂಡೆ ಅಂತ. ಓಕೆ, ಈಗ ಇಲ್ಲಿದ್ದಾರೆ ಕ್ಲೈಂಟ್. ಬಾಯಲ್ಲಿದ್ರೆ ಹೀಗೆ ಬಗ್ಬೇಕು. ಈಗ ನೋಡಿ, ಸೇಮ್ ನಾನು ನಿಂತ ಇದ್ದೀನಿ, ಹೌದಾ? ಬಟ್ ನಾನು ಹೇಗ್ ಮಾಡ್ತಾ ಇದ್ದೀನಿ, ಹ್ಯಾಂಡ್ ಎಷ್ಟು ಬೇಕಾದ್ರೂ ನಾನು ತಗೋಬಹುದು, ಹೌದಾ? ಇದ್ರಲ್ಲಿ ಬಗ್ಗಿದಿನ ಏನ್ ಬ್ಯಾಕ್ ಪೇನ್ ಕಡಿಮೆ ಆಯ್ತಲ್ವಾ? ಮೈನ್ಲಿ ನಾನು ಇಷ್ಟು ನಿಂತ್ರೆ, ಇಷ್ಟು ಬಗ್ಗಿದ್ರು ಸಾಕು, ಇಷ್ಟಂತೂ ಇದ್ದೇ ಇರುತ್ತೆ ತಾನೆ, ಹೌದಾ? ನಿಮಗೆ ಒಂದು ಏನಾಗುತ್ತೆ ಅಂದ್ರೆ ಈ ಭಾಗ ನೋವು ಬರಲ್ಲ, ಹಿಂಗ್ ಇಟ್ಕೊಂಡಿರ್ತೀವಲ್ಲ, ಈ ಭಾಗ ನೋವು ಬರುತ್ತೆ. ಇನ್ನೊಂದೇನು ಅಂದ್ರೆ ಬಗ್ಗದಾಗ ಈ ಸೊಂಟ, ನಾವೆಲ್ಲ ಮೇಕಪ್ ಮಾಡುವಾಗ ಇಷ್ಟು ಬಗ್ತೀವಿ, ಬಟ್ ಐಬ್ರೋ ಮಾಡುವಾಗನೇ ಒಂಥರ ಡಿಫ್ರೆಂಟ್ ಆಗಿ ಬಗ್ಗೋದ್ರಿಂದ ನಮಗೆ ಮೇನ್ಲಿ ಬ್ಯಾಕ್ ಪೇನ್ ಬರುತ್ತೆ. ಯಾಕಂದ್ರೆ 20 ಮಿನಿಟ್ಸ್ ಹಿಂಗ್ ಬಗ್ಗೆನೆ ಐಬ್ರೋ ಮಾಡ್ಬೇಕು. ಕೆಲವರು 1 ಅವರ್ ತಗೊಳ್ತಾರೆ ಐಬ್ರೋಗೆ. ಸೊ ಬಿಗಿನರ್, ಸೊ ಅಷ್ಟೊತ್ತು ಹಿಂಗ್ ಬಗ್ಗಿದ್ದಾಗ ಪೇನ್ ಬರುತ್ತೆ ಅಲ್ವಾ? ಸೊ ನಾವ್ ಇವಾಗ ನೋಡಿ, ಈ ತರನು ನನಗೆ ತುಂಬಾ ಸೊಂಟ ನೋವು ಆಯ್ತಾ, ಮಾಡ್ಬೋದಲ್ವಾ? ಸೊ ಮೇನ್ಲಿ ಫೋಕಸ್ ಕುತ್ತಿಗೆಯಿಂದನೇ ಇರಲಿ.